ಏನ್ಲೇ ಏನು ಎಲ್ಲೂ ಕರಿತಿದ್ಯೆ? ಹುಷಾರಾಗಿದ್ದಾನೆ ನಾಗಕ್ಕನ ಮಗ. ಪರವಾಗಿಲ್ಲ, ಸುಮಾರಾಗ ಅವನೇ. ಕವಿತನ್ಗೆ ಹೇಳಿದ್ರಲ್ಲೇ. ಅಯ್ಯೋ ಅದೇಕನ್ರಿ ಕವಿತನ್ಗೆ ಹೇಳಕ್ಕೆ ಅಂದ್ರೆ ಇವನು ಯಾರೋ ಬೇಡ ಅಂತ ಕುಂತವನೆ. ಯಾಕಂತೆ? ಅಯ್ಯೋ ಬಸ್ರಿ ಹೆಂಗ್ಸು ಗೊತ್ತಾದ್ರೆ ಬೇಜಾರು ಮಾಡ್ಕೊತಾಳೆ. ಹಿಂಗೂ ಸರ್ ತಪ್ಪ ನಮ್ಮ ಅಣ್ಣ ಹಿಂಗೆ ಸಾಯಕ್ಕೆ ಬಂದಾನೆ ಅಂದ್ರೆ ಚಿಂತೆ ಮಾಡ್ತಾನೆ ಅಂತ ಬೇಡವೇ ಬೇಡ ಅಂತ ಅಂದನಂತೆ. ನಾನು ಕುಟ್ಲು ಹಂಗಂದ, ಬೇಡ ಕನಕ ಬೇಡ ಹೇಳೋದು, ಬೇಡ ಅನ್ಕೊಂಡಂಗ ಅಂತ ಕುಂತಾನೆ. ಹೆಂಗದದು ಈಗ ಅಕ್ಕನ್ಗಾರು ಹೇಳ್ದಾರ ಅದದ? ಅದಕ್ಕೆ ಹೇಳ್ದಾರೆ ಬೇಜಾರು ಮಾಡ್ಕೊಳಕ್ಕಿಲ್ವ, ನನ್ಗೂ ಹೇಳಿಲ್ವಲ್ಲ ಅಂತ. ಬೇಕಾದ್ರೆ ಕವಿತನ್ಗೆ ಹೇಳ್ದಾನೆ ಹೆಂಗಿರಕದ್ದು ಯಾವತ್ತಿರು ಗೊತ್ತಾಗ್ನೇಬೇಕು ತಾನೆ. ಈಗ ಈಗ ಬದುಕಿದಾಗಾರು ಒಂದು ಅಕ್ಕ ಮಾತಾ ಕಷ್ಟ ಸುಖನಾರು ಮಾತಾಡ್ಕೋಬೋದು. ತಂಗಿಗೆ ಏನಾರು ಇವಳು ಅಣ್ಣನ ಕೂಟ ಅವ್ನು ತಂಗಿಗೆ ಏನಾರು ಹೇಳಂಗಿದ್ರಿ ಹೇಳೋನೋ ಹೆಂಗೋ. ಬೇಡವೇ ಬೇಡ, ಮಕ್ಕ ತೋರ್ಸಕ್ಕೆ ನಾಚಿಕೆ ಆಯ್ತದೆ. ಹಂಗೆಲ್ಲವ ತಂಗಿಗೆ ಓಡಾಡ್ಕೊಂಡು ಮದುವೆ ಮಾಡಿರ ಮುಂಜಿ ಮಾಡಿರ ಅಷ್ಟೆಲ್ಲವ ನಾನು ಅವ್ರಿಗೆ ಕಿರ್ಕುಳ ಕೊಟ್ಟೆ, ಭಾಳ ವನವಾಸ ಕೊಟ್ಟೆ. ಅಣ್ಣಾಗಿ ನಾನು ನನ್ನ ಜವಾಬ್ದಾರಿ ನಿಭಾಯಿಸ್ನಿಲ್ಲ. ಇವತ್ತು ಮಕ ತೋರ್ಸಕ್ಕೆ ನಂಗೆ ನಾಚಿಕೆ ಆಯ್ತದೆ. ನಾನು ಸತ್ತೋದ್ಮೇಲೆ ಹೇಳ್ಕಳಿಸಿ ಬಂದು ನೋಡಲಿ ಅಂತ ಕುಂತವ್ನೆ. ಅದಕ್ಕೆ ನಾಗಕ್ಕನ ಗಣ್ಣು ಅದನ್ನೇ ಚಿಂತೆ ಮಾಡ್ತಾ ಕುಂತವ್ರೆ. ಏನು ಮಾಡೋದು ಹಿಂಗಂತ ಕುಂತವನಲ್ಲ ಜನಕ ಅನ್ಕೊಂಡು ಪಾಪ ಏನು ಹೊಸಿ ಬೇಜಾರು ಮಾಡ್ಕೊತಿತ್ತಿಲ್ಲ. ಕಾಣಕನವ ಹೇಳಿಲ್ಲ ಅಂದ್ರು ನಾಳೆ ದಿವಸಕ್ಕೆ ಯಾರು ಹೇಳೇಬಿಟ್ರು ಮುಂಚಿತವಾಗ್ಲೇ ಕರ್ಕೊಬಂದು ಇರ್ಸ್ಕೊಂಡಿದ್ರು ಅಂತ. ಆಗ ನಾಗಕ್ಕನ ಗಂಡನಿಗೂ ಸುಮ್ಮನೆ ಬಿಟ್ಟಾಳ. ಕೇಳ್ತಾಳಪ್ಪ, ನಮ್ಮ ಅಣ್ಣ ಹುಷಾರು ತಪ್ಪಾಗ ಯಾಕೆ ಹೇಳಿಲ್ಲ ನೀವು, ನನಗೆ ಹೇಳ್ಬೇಕಲ್ವ ಅಂತವ. ಆಗ ಇವ್ರೇನು ಉತ್ತರ ಕೊಟ್ಟರು? ಅದೇ ನೋಡ ಸುಮ್ಕಿರಿ, ಒಂದು 4 ದಿವಸ ಕಳೀಲಿ. ಒಟ್ಟು ಊಟ ಗೀಟ ಉಂಡನಂತ? ಏನು ಉಂಡನು, ಒಂದು 2 ತುತ್ತು ಉಣ್ತಾನೆ ಅಷ್ಟೇ. ಅಲ್ಲ ಅದನ್ನು ಉಣ್ತಿತ್ತಿಲ್ವಂತೆ, ಊಟ ಹುಟ್ಟಿದ್ನಂತ. ಊಟವ ಬಂದು ದಿವಸ ಒಂದಿಷ್ಟು ನೆನೆ ಹೋಗಿದ್ನಲ್ಲ ಮಧ್ಯಾಹ್ನತ್ತು, ಆಗ ಒಂದಿಷ್ಟ ಊಟ ಮಾಡಿದ್ನಂತೆ. ಹೆಂಗೊಂಚು ಸೇರಿದಷ್ಟು ಉಣ್ಬೇಕು ಕಲೆ, ಇಲ್ಲಾಂದ್ರೆ ಹುಷಾರಾಗದೆ ಹೆಂಗೆ? ಅದಕ್ಕೆ ನಾನು ಹಂಗಂದೆ, ಅಚ್ಚುಕಟ್ಟಾಗಿ ಆದಷ್ಟ ಉಣ್ಣಪ್ಪ, ಮತ್ತು ತೆಳ್ಳಗೆ ಇಟ್ಟು ಮಾಡಿಸ್ಕೊ ಊಟ ಮಾಡು ಅಂತ ಅಂದಿವ್ನಿ. ಒಂಚೂರು ಪರವಾಗಿಲ್ಲ, ಒಂಚೂರ ಒಟ್ಟಿಗೆ ಅವತ್ತು ಕರ್ಕೊಬಂದಾಗ ಹೆಂಗೆ ತರ್ಗೆಟ್ಟೋಗಿದ. ಈಗ ನೆನ್ನೆ ದಿವಸ ಮಾತ್ರ ಒಂಚೂರು ಪರವಾಗಿಲ್ಲ ಅಂತ ಅನ್ನಿಸ್ತು. ಏನು ಪರವಾಗಿಲ್ಲ, ಏನು ಡಾಕ್ಟ್ರ್ ಹೇಳಿಲ್ವಾ 3 ತಿಂಗಳು ಬರೋಕ್ಕಿಲ್ಲ ಅಂತ? ಏನೋ ಅವ್ರ ಅವ್ವ ಅಪ್ಪನ ನೋಡೋನಲ್ಲ ಒಂಥರ ಖುಷಿ ಆಗದೆ. ಅದಕ್ಕೆಲ್ಲ ಒಂಚೂರು ಊಟ ಗೀಟ ಉಂಡವನೆ ಪಾಪ. ಅಯ್ಯೋ ಏನಾರೇ ಅಲ್ಲಿ ಸುಮ್ಕಿರಿ ಪಾಪ, ಹುಷಾರಾಲಿ, ಅದೇ ಅಲ್ವಾ ಬೇಕಾಗಿರೋದು. ಸರಿ ಆಯಿತು, ಏನಾರೇ ಬಾಡ್ಗಿನ ಹೆಸರು ಮಾಡ್ರೆ ಕೊಟ್ಬಿಡು, ತಗೊಂಡೋಗಿ ಊಟ ಮಾಡ್ಕೊಳ್ಳಿ ಪಾಪ. ಹಂಗೆ ಮಾಡೋದ, ನಾನು ಹಂಗೆ ಅನ್ಕೊಂಡೆ. ಹಂಗುವೆ ಏನು ಉಂಡಿಯಪ್ಪ ಏನಪ್ಪ ನಿಮ್ಗೆ ಏನು ಆಸೆ ಅಂತ ಅಂದೆ. ಹೇಳಕ್ಕಿಲ್ಲ, ಏನು ಬೇಡಕ್ಕ ಸುಮ್ಕಿರಿ ಪಾಪ, ನಿಮ್ಗೆ ಯಾಕೆ ತೊಂದರೆ ಅಂತಾನೆ. ನಾಗಕ್ಕನ ಕೇಳಿದ್ಕೆ ಅಕ್ಕ ಹೋಗು ಬೇಡಕತ್ತೆ, ನಾವು ಏನಾದ್ರು ಮಾಡಿಕ್ತೀವಿ ಪಾಪ, ತೊಂದರೆ ತಗೋಬೇಡ ಸುಮ್ಮನಿರಕ್ಕ ಅಂತ ಅಂತಾಳೆ. ತೊಂದರೆಯ ಅದೇ ಮೀನು ಸಾರು ಅಂದ್ರೆ ಅವ್ನಿಗೆ ಇಷ್ಟ. ಹಾಗೆಲ್ಲ ಅವಂಗೆ ಅಂತಿದ್ಲು, ನನ್ನ ಮಗನ ಮೀನು ಸಾರು ಅಂದ್ರೆ ಇಷ್ಟ ಅಂತ ಅಂತಿದ್ಲು. ನೋಡೋದ ಬಲೆಗಿಲೆ ಬಿಟ್ಟಿದ್ರೆ ತಗೊಬರೋಗಿ ಮೀನು ಸಾರು ಮಾಡಿ ತಗೊಂಡೋಗಿ ಕೊಟ್ಬಿಟ್ಟಾರು ಬರ್ತೀನಿ. ನೋಡತಾಡು ಒಟ್ಟು ಬುಟ್ಟಿರ್ ಬಲೆ ಎತ್ಕಿಟ್ಬಿಟ್ಟಿದಾರ ಕಣೆ. ಏನೋ ಕಡೆ ಎಲ್ಲ ಮುಂಚಿತವಾಗಿ ಹೇಳ್ಕೊಬಿಟ್ಟಿರ್ತಾರೆ ಕಲೆ. ನೀನು ಹಿಂಗಂದಿದ್ರೆ ನೆನೆ ಸಂದೆಲ್ಲ ನಾವು ಅಣ್ಣಂಗೆ ಹೇಳ್ಬಿಟ್ಟು ಬಂದಿದ್ರೆ ಈಗ ಕೊಟ್ಬಿಡೋನು. ನೋಡ್ತೀನಿ ತಾಡಪ್ಪ, ದಪ್ಪ ಮೀನೋ ಜಿಲೇಬಿಯೋ? ಅಯ್ಯೋ ಜಿಲೇಬಿನೇ ತಗೊಬನ್ನಿ, ಚೆನ್ನಾಗಿರ್ತದೆ. ಒಂದು 3 kg ತಗೊಬನ್ನಿ, ನಮ್ಮ ಮನೆಗೂ ಆಯ್ತವೆ. ಮೀನು ಕೊಟ್ಟಿಯೋ ಸಾರು ಕೊಟ್ಟಿಯೋ? ಅಯ್ಯೋ ಮೀನೇನು ಮಾಡಕ್ಕೆ ಕೊಡಕ್ಕೆ ಹೋದಿರಿ, ಸಾರು ಮಾಡಿಬಿಟ್ಟು ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಹಂಗೆ ಮಾಡು ಇರ್ತಾರೆ, ಸುಮ್ಮನೆ ತಗೊಂಡೋಗಿ ಕೊಟ್ಬಿಟ್ಟು ಬರೋಕೆ ಪಾಪ. ನೋಡ್ತಿ ತಾಡು ಫಸ್ಟ್ ಮೀನು ಸಿಕ್ಕವೆ ಹಂಗೆ. ಸರಿ ಆಯಿತು, ಯಾವ್ದು ಫೋನ್ ಮಾಡಿ ಏನಾರೇ ಮೀನು ಸಿಕ್ತು ಅಂದರೆ ಸಿಕ್ಕ ತಕ್ಷಣ ಫೋನ್ ಮಾಡಿ ಉಚ್ಕೊಂಡು ಅಲ್ಲೇ ರೆಡಿ ಮಾಡಿಸ್ಕೊಂಡು ತಗೊಬನ್ನಿ. ಬರೋದಕ್ಕೆ ಹುಳಿ ಮಳ್ಳಿ ಸೇರ್ತೀನಿ. ಸರಿ ಆಯಿತು, ಹಂಗೆ ಮಾಡು. ಇದು ಫೋನ್ ಮಾಡಿ ಹೇಳು ಅಕ್ಕನಿಗೆ, ನೋಡಿ ಹೇಳಿಲ್ವಲ್ಲ ಅನ್ಕೊಳಕ್ಕಿಲ್ವಾ? ಸರಿ ಆಯಿತು, ನಾನು ಫೋನ್ ಮಾಡ್ತೀನಿ, ಹೋಗಿ ತರೋಗಿ ಜೊತೆಗೆ ನೋಡೋದ. ಮೊದಲು ನೋಡ್ತೀನಿ ತಾಡ್ಲೆ, ಕಾರಾಗಿರ ಆಡ್ಸ್ಕೊಂಡು ಕೂತ್ಕೊಬಿಟ್ಟು ಆಮೇಲೆ ನೋಡ್ತೀನಿ. ಮೊದಲು ಅಲ್ಲಿ ಹೋಗ್ಬಿಟ್ಟು ಕೆರೆತಕ್ಕೆ ಹೆಂಗೆ ಏನು ಬರೀ ಎತ್ತಿದ್ರ ಮೀನು ಸಿಕ್ಕವ ಅಂತ ನೋಡ್ಬಿಟ್ಟು ನಾನು ಯಾಕೆ ನಿಂಗೆ ಫೋನ್ ಮಾಡ್ತೀನಿ ಇರು. ಬೇರೆ ಟೈಮಲ್ಲಿ ಆಗಿರೋ ಮೀನು ಸಿಗವು, ಈಗ ಕೊರೆಯಲ್ವೇ ಮೀನು ಬೀಳೋಕ್ಕಿಲ್ಲ ಬಲೆಗೆ. ಯಾವ್ದಕ್ಕೂ ನಾನು ಹೋಗ್ಬಿಟ್ಟು ನಿನ್ಗೆ ಫೋನ್ ಮಾಡ್ತೀನಿ ಇರವ. ನೋಡೋದ ಅಣ್ಣನ ಕೇಳ್ತೀನಿ, ನೋಡೋದ ಮಡಿಕಂದ್ರೆ ಅವ್ನು ಮನ್ಗಿನೆಗೆ ಅಂತ ಮಡಿಕಂದಿರ್ತಾನೆ. ಹೇಳ್ತೀನಿ ಹಿಂಗೆ ಹುಷಾರಿಲ್ಲ ಅಂದ್ಬಿಟ್ಟು. ಕರಿ ಹೇಳಿ ಹೇಳ್ಬಿಟ್ಟು ತಗೊಬನ್ನಿ, ತಗೊಬರೋಗಿ ಹೋಗಿ. ಸರಿ ಸರಿ, ಫೋನ್ ಮಾಡ್ತೀನಿ ಬಿಡಿ ಆತ್ಕುವೆ. ಹಲೋ ಹಲೋ, ಅದಕ್ಕೆ ಎಲ್ಲಿದ್ದೀರಿ? ಜಾನ್ಕಿವ ಹೊಲ್ತಕ್ಕೆ ಬಂದಿದ್ದ ಕಣವ ಅವ್ರೆಕ್ಕ ಕುಯ್ಯಕ್ಕೆ. ಯಾರಿದ್ದಾರೆ ಅದಕ್ಕೆ ಅಕ್ಕಪಕ್ಕದಲ್ಲಿ? ಯಾರು ಇಲ್ಲ ಕಣ್ ಜರ್ಕಿ, ಯಾಕವ? ಅಯ್ಯೋ ಅದಕ್ಕೆ ಏನೋ ಒಂದು ದಿವಸ ಹೇಳ್ಬೇಕಾಗಿತ್ತು ಕಣಕ್ಕೆ ನಿಮ್ಗೆ. ಏನ್ ಜರ್ಕಿ, ಯಾಕೊಂತಾರ ಇದ್ದಲ್ಲಿ ಏನಾಯ್ತು? ಅಯ್ಯೋ ಏನು ಹೇಳೋದು ಕಾಣಿ ಅದಕ್ಕೆ. ಅದೇ ನಾಗಕ್ಕನ ಮಗ ಅದೇ ಬನ್ನೂರಲ್ಲಿ ತೋಟ ಕಾಯ್ಕೊಂಡಿದ್ದ ಅಂತ ಹೇಳಿಲ್ವಾ?
ಹುಷಾರಿಲ್ಲ ಕಣತ್ಗೆ ಅತ್ತ ಹುಷಾರಿಲ್ದನೆಯ ನಾನು ಮೊನ್ನೆ ದಿವಸವ ಇವಳನ್ನ ನಮ್ಮ ವನಜಿಗೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ನ ಸ್ಕ್ಯಾನಿಂಗ್ ಮಾಡಿಸಿದ್ನ ರಿಪೋರ್ಟ್ ತೋರ್ಸೋಕೆ ಅನ್ಕೊಂಡು ದೊಡ್ಡ ಡಾಕ್ಟ್ರಿಗೆ ತೋರ್ಸೋಕೆ ಅನ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ನ ಅಲ್ಲಿ ಇವಳು ಕರ್ಕ ಬಂದವಳೆ ಯಾರು ನಾಗಕ್ಕನ ಸೊಸೆ ಕರ್ಕ ಬಂದಾಗ ಇವನು ಏನು ನಳ್ಳ ಆಡ್ತಾವನೆ ವಾಟಲ್ ಮನಿಕೊಂಡು ಕಂಡಿಲ್ಲ ನಮಗೆ ಕಾರಣದಾಗ ಏನಾಯ್ತು ಯಾರೋ ಸಿಕ್ಕಿದ್ರು ಅಲ್ಲೆಯ ನಾವು ಏನು ಪಾಟಿ ಕೆಮ್ತಿದ್ನಲ್ಲ ಯಾರು ಇವನು ಅಂತ ಕೇಳಿದೆ ಯಾವುದೋ ಊರವರು ಹಂಗೆ ಹಿಂಗೆ ಅಂತ ಮಾತಾಡ್ಬೇಕಾರೆ ಅವನ್ನ ಹಿಡ್ಕೊಂಡು ಈಚೆಗೆ ನಡ್ಸಾಡಕ್ಕೆ ಆ ಕಡೆಯಿಂದ ಈ ಕಡೆ ತಿರುಗಾಡಿ ಅಂತ ಹೇಳಿದ್ರೆ ಡಾಕ್ಟ್ರು ಈಚೆಗೆ ಬಂದ್ಲು ನೋಡ್ಬಿಟ್ಟು ಹೊತ್ತಿಗೆ ನಾವು ಗಾಬರಿ ಹಿಡ್ದೋದ ಕನತ್ಗೆ ವರಜಿನ ನಾನುವೇ ಏನಿಷ್ಟು ಗಾತ್ರ ಆಗೋನೆ ಗಡ್ಡ ಗುಡ್ಡ ಬಿಟ್ಕೊಂಡು ಹುಷಾರು ತಪ್ಪಿ ಕುಂತವನೆ ಕನತ್ಗೆ ವಾ ಏನು ಹುಷಾರಿಲ್ವಂತವ ಏನಂತವ ಅದೇ ಕನತ್ಗೆ ದೀರ ಕಣೆ ಕುಡಿತಿದ್ನಲ್ಲ ಆಗ ಆಮೇಲೆ ಬೀಡಿ ಸೇರ್ತಿದ್ನಲ್ಲ ಅದಕ್ಕೆ ಇದು ಲಿವರು ಅವೇನು ಡ್ಯಾಮೇಜ್ ಆಗ್ಬಿಟ್ಟಿರೋದಂತೆ ಆಮೇಲಿಂದ ಶ್ವಾಸಕೋಶ ಎಲ್ಲವ ನೀರು ತುಂಬ್ಕೊಂಡಂಗೆ ಭಾಳ ಇದಾಗ್ಬಿಟ್ಟದ ಈ ಥರಗೆಟ್ಟೋಗದೆ ಇವರು ಬದುಕೋದು ಕಷ್ಟ ಸುಮ್ಮನೆ ಟ್ರೀಟ್ಮೆಂಟ್ ಕೊಟ್ಟರು ಜಾಸ್ತಿ ದಿವಸ ಬದುಕೋಕ್ಕಿಲ್ಲ ಕೊಡಲಿಲ್ಲ ಅಂದರೆ ಸುಮಾರಾಗಿ ಆಪ್ರೇಷನ್ ಅಂದರೆ 3 ತಿಂಗಳಿಗೆ ಸಾಯರು ಈಗಲೇ ಸತ್ತೋಯ್ತಾರೆ ಅದಕ್ಕೆ ಟ್ರೀಟ್ಮೆಂಟ್ ಇದು ಆಪ್ರೇಷನ್ ಏನೂ ಬೇಡ 2 ದಿವಸ ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ಬಿಟ್ಟು ಅವ್ರು ಉಣ್ಣೋದು ತಿನ್ನೋದು ಅವ್ರ ಆಸೆ ಏನಿರೋದು ಕೊಟ್ಬಿಡಿ ಅಂತ ಅಂದ್ರಂತೆ ಕಣಕ್ಕೆ ಅದಕ್ಕೆ ನಾನು ಅವತ್ತೆ ಕರ್ತೆ ಅವಳನ್ನ ಬವ್ವ ಬಾತಾಯಿ ಹೋಗದ ಅಂತವ ಹಂಗಂದಿದ್ಕೆ ಅವಳು ಇಲ್ಲ ಅವ್ರಿಗೆ ಮಕ ತೋರ್ಸಕ್ಕೆ ಆಯ್ಕಿಲ್ಲ ನಮಗೆ ಬೇಜಾರು ಆಗೆಲ್ಲ ಕಷ್ಟ ಸುತ್ತಲ್ಲ ಅವು ಇರ್ದಾನೆ ಬಿಟ್ಟು ಇವತ್ತು ನಮ್ಮ ಕಷ್ಟ ನೋಡಿ ಅಂತ ನಾವು ಹೆಂಗೆ ಕೂತ್ಕೊಳ್ಳೋ ಹೋಗಿ ನಾವು ಇಲ್ಲಿ ಸಿಕ್ಕಿರೋ ವಿಷಯನೇ ಹೇಳ್ಬೇಡಿ ಅಂದ್ಬಿಟ್ಟು ಗಣ್ಣು ಹೇಳ್ತಾವ ಅಂದ್ಬಿಟ್ರು ಕನತ್ಗೆ ಹೆಂಗೆ ಹೇಳ್ದಾನೆ ಇರೋಕ್ಕದ್ದು ಆಮೇಲೆ ಏನಿಲ್ಲ ಕನತ್ಗೆ ನೆನೆ ದಿವಸ ಹೋಗಿ ಇಲ್ಲಿಂದನೇ ಆಟ ಮಾಡ್ಕೊಂಡು ಹೋಗಿ ಕರ್ಕೊಂಡು ನಗಕ ಗಂಡಲ್ಲ ಹೊತ್ಕ ಕರ್ಕೊಂಡು ಹಿಂಗೆ ಆಗದಲ್ಲ ಅನ್ಕೊಂಡು ಕರ್ಕ ಬಂದು ನೆನೆ ಸಂದೇಲಿ ಅಲ್ಲಕ್ಕಂತ ಜಾನಕಿ ಹೇಳ್ಬೇಕಲ್ವವ ಹೇಳ್ಬೇಕು ತಾನೆ ನಮಗೆ ಅಯ್ಯೋ ಕವಿತನ ಗೊತ್ತಾಗದ್ ಬೇಡ ವಿಷಯ ಅಂದ್ಬಿಟ್ಟು ಏನು ಹೊತ್ಕೊಂಡು ಕೈ ಹಿಡ್ಕೊಬಿಟ್ಟ ಯಾವುದೇ ಕಾರಣಕ್ಕೂ ನನ್ನ ತಂಗಿಗೆ ಹೇಳ್ಬೇಡಿ ನನ್ನ ತಂಗಿಗೆ ಒಂದು ಕಷ್ಟ ಅಂತ ನೋಡಿರ ಒಂದು ಸುಖ ಅಂತ ನೋಡಿರ ನಾನು ಇವತ್ತು ನನ್ನ ಕಷ್ಟವ ಹಿಂಗೆ ಹುಷಾರಿಲ್ದವದ್ದ ನನಗೆ ಅವಳ ಮಕ ನನ್ನ ಮಕವ ಅವಳಿಗೆ ತೋರ್ಸೋಕ್ಕೆ ನಾಚಿಕೆ ಆಯ್ತದ ನನಗೆ ಬೇಕಾದ್ರೆ ಸತ್ ಮೇಲೆ ಹೇಳಿ ಈಗ ಹೇಳಕ್ ಕೂಡ್ದು ಅಂತ ಕುಂತಾನೆ ಕನತ್ಗೆ ಅಲ್ಲಕ್ಕನವ ಹಂಗಂದ್ರೆ ಆದದ ನಾಳೆ ದಿವಸ ಗೊತ್ತಾದಾಗ ನೋಡಿ ಇವರೆಲ್ಲ ಇತ್ಕೊಂಡು ನನ್ಗೆ ಹೇಳಿವಲ್ಲ ಅನ್ಕೊಳಕಿಲ್ವ ಅವಳು ಬಸ್ರಿ ಹೆಂಗ್ ಸಲ್ವತ್ಗೆ ಅದಕ್ಕೆ ಇವನು ಬೇಡ ಅಂತ ಅದಕ್ಕೆ ನಿಮ್ಮನ್ಗೆ ಹೆಂಗೆ ಅನ್ನದ ಅಂದ್ಬಿಟ್ಟು ಹಂಗಂತ ಹೇಳ್ದೆ ಕನತ್ಗೆ ಅಯ್ಯೋ ಹೇಳ್ನಿಲ್ಲ ಅಂದ್ರೆ ನಾಳೆ ದಿವಸಕ್ಕೂ ಮಗ ಏನು ಅನ್ಕೊಳಕಿಲ್ಲ ನೋಡು ನಮ್ಮ ಅಣ್ಣ ಕೊನೆದಾಗಿ ಮಾತಾಡ್ಸ್ಕೊಳ್ಳೋನು ಏನಾರು ಕಷ್ಟ ಸುಖ ಮಾತಾಡ್ಸ್ಕೊಳ್ಳೋನಲ್ಲ ಅವನೇನಂಗಂದ ಇವ್ರಿಗಾರು ಗ್ಯಾನ ತಿತ್ತಿಲ್ವ ಅನ್ನಕ್ಕಿಲ್ವವ ಈಗ ಹೆಂಗೆ ಮಾಡೋದು ಮಗ ಅದಕ್ಕೆ ನನ್ನ ಮಾತಾ ಕೇಳಿ ನೀವು ಸುಮ್ಮನೆ ಬಂದ್ಬಿಡಿ ನೀವು ಸುಮ್ಮನೆ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ರದಕ್ಕೆ ನೀವು ಅವಳಿಗೆ ಏಳನೇ ಬೆಳಿ ನೋಡೋಕ್ಕಾಯ್ತದೆ ಸರಿ ಆಯಿತು ಬತ್ತೀನಿ ಬಿಡವ ನೋಡೋದ ಇವ್ರಿಗೆ ಅಂತೀನಿ ಏನಂದಾರು ನೋಡೋದ ಅಯ್ಯೋ ಮನ್ಸಂಗೆ ಬರ್ದಾನೆ ಮರಕ್ಕೆ ಬರೋಕ್ಕಿಲ್ಲ ಆಳ್ಗರೆ ಇದ್ದಾಗ ಅಚ್ಚುಕಟ್ಟಾಗಿ ಇರ್ದಾನೆ ಬಿಟ್ಟು ಹೆಂಗೆಲ್ಲ ರಗಳೆ ರಾಮಾಯಣ ಮಾಡ್ಕೊಂಡು ಒಂಥರ ಬೇಜಾರಾಯ್ತದೆ ಕಣವ ಅಯ್ಯೋ ಅದಕ್ಕೆ ಕಣ್ಣಲ್ಲಿ ನೋಡೋಕ್ಕಾಯ್ತಿಲ್ಲ ಕಣದಕ್ಕೆ ಏನು ಇದ್ದಾರು ಗೆಟ್ಟವರೆ ಕಣದಕ್ಕೆ ಪತ್ತೆನೇ ಮಾಡೋಕ್ಕಾಗಲಿಲ್ಲ ಅವ್ನ ಎಡ್ತಿ ನೋಡಿ ಪತ್ತೆ ಮಾಡಿದೆ ನಾನು ಹಂಗಾಗೋಗನೆ ಒಂದು ಇಷ್ಟೇ ಗಾತ್ರಕ್ಕೆ ಆಗೋಗನೆ ಕಣದಕ್ಕೆ ಅಯ್ಯೋ ಆಳ್ಗರಿ ಅವನೇನ ಹೋಗತ್ತಾಗೆ ಹೊಟ್ಟೆ ಉರ್ದೋಯ್ತದೆ ಆಯಿತು ಬತ್ತೀನಿ ಬಿಡವ ಬತ್ತೀವಿ ಮಧ್ಯಾಹ್ನಕ್ಕೆ ಸರಿ ಸರಿ ಆಯಿತು ಸರಿ ಅದಕ್ಕೆ ಆಯಿತು ತಡೀರಿ ನಿಮ್ಮ ತಮ್ಮ ಫೋನ್ ಮಾಡ್ತದೆ ಬನ್ನಿ ಮತ್ತೆ ಬರ್ತೀವಿ ಅಲ್ಲ ಅಲ್ಲೇ 3.5 kg ಅವೇ ಮೀನು ಮಾಮೂಲಿ ಜಿಲೇಬಿ ಮೀನಿನೇ ಸುಮಾರು ದಪ್ಪಕ್ಕವೆ ಕೆಜಿಗೆ ಒಂದು 5 ಬರ್ತವೆ ಅಷ್ಟು ದಪ್ಪಕ್ಕವೆ ತರನಾ ತಗೊಬಂದ್ಬಿಡಿ 3.5 kg ಅದಕ್ಕೇನು ಬಂದದಂತೆ ಇದನ್ನ ನೋಡಕ್ ಬಂದದಂತೆ ಅವರು ಊಟ ಮಾಡ್ಕೊ ಹೋಯ್ತಾರಂತೆ 3.5 kg ತಗೊಬಂದ್ಬಿಡಿ ಸರಿ ಸರಿ ಆಯಿತು ತಗೊಬತ್ತೀನಿ ಬಿಡು ಸರಿ ಆಯ್ತು ಕಣ್ರಿ ಬನ್ನಿ ಆಯ್ತು ತತ್ತೀರಿ ಕಾರಾಗಿರ ಆಡ್ಸ್ಕೊ ಹೊತ್ಲಂತೆ ಮಾಡುವೆ ತಗೊಂಡೋಗಿ ಕೊಡುವೆ ಸರಿ ರೀ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ